ಕೂದಲಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಯಾವ ರೀತಿ ಕಲರಿಂಗ್ ಮಾಡ್ಬೋದು, ನಿಮ್ಮ ಸ್ಕಿನ್ ಯಾವ ರೀತಿ ಇದೆ, ಆ ಸ್ಕಿನ್ ಅಲ್ಲಿ ಏನೇನಿದೆ, ಯಾವ ಸ್ಕಿನ್ಗೆ ಯಾವ ಮೇಕಪ್ ಮಾಡಬೇಕು, ಕಲರ್ ಯೂಸ್ ಮಾಡ್ಬೋದು. ನಮ್ಮ ಸಂಬಂಧಪಟ್ಟಂಗೆ ನಮಗೆ 3 ಇನ್ಸ್ಟಿಟ್ಯೂಟ್ ಇದೆ. ಇಷ್ಟುವರೆಗೆ ಸುಮಾರು 12,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವಿಲ್ಲಿ ತರಬೇತಿ ಕೊಟ್ಟಿದ್ದೇವೆ. ನಿನಾದ ಕ್ರಿಯೇಷನ್ಸ್, ರಾಗದೊಳಗೆ ಭಾವ ಬೆಸುಗೆ. ವೀಕ್ಷಕರೇ, ನಾವು ಹೇಳ್ತಿದ್ದೇವೆ ಬಾಲಿವುಡ್ನ ಖ್ಯಾತ ಫಿಲ್ಮ್ ಸ್ಟಾರ್ಗಳಿಗೆ ಹೇರ್ ಡಿಸೈನ್ ಅನ್ನು ಮಾಡಿದವರು, ಅದೇ ರೀತಿ ನಮ್ಮ ಕ್ರಿಕೆಟರ್ಸ್ ಗಳಿಗಿರ್ಬೋದು, ಪ್ರಖ್ಯಾತ ಕಲಾವಿದರುಗಳಿಗೆಲ್ಲ ಹೇರ್ ಡಿಸೈನ್ ಅನ್ನ ಮಾಡಿ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದುಕೊಂಡಂತ ಓರ್ವ ಅದ್ಭುತ ಹೇರ್ ಡಿಸೈನರ್ ಶಿವರಾಮ್ ಭಂಡಾರಿ ಅವರ ಒಂದು ಇನ್ಸ್ಟಿಟ್ಯೂಟ್ ಶಿವಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀವಿ. ಇಲ್ಲಿ ಹೇರ್ ಡಿಸೈನ್ ಇರಬಹುದು, ಬ್ಯೂಟಿಗೆ ಸಂಬಂಧಪಟ್ಟಂತಹ ತರಬೇತಿಗಳನ್ನ ಇಲ್ಲಿ ಕೊಡ್ತಾರೆ. ಯಾವ ರೀತಿ ತರಬೇತಿಗಳನ್ನ ಕೊಡ್ತಾರೆ, ಏನೆಲ್ಲ ಫೆಸಿಲಿಟಿಗಳಿದೆ, ಎಲ್ಲವನ್ನ ನೋಡ್ಕೊಂಡು ಬರೋಣ. ಬನ್ನಿ, ಒಳಗೋಗೋಣ. ಇನ್ಸ್ಟಿಟ್ಯೂಟ್ ಅಂದ್ರೆ ನಮಗೆ ಏನೋ ಅಂತ ಅನ್ಕೊಂಡಿದ್ದೀವಿ, ಬಟ್ ಒಳಗೆ ಬಂದ್ರೆ ಇಲ್ಲಿ ನೋಡ್ತಾ ಇರಬೇಕು ಒಂದೊಂದು ಫೆಸಿಲಿಟಿಗಳನ್ನ, ಅಥವಾ ಒಂದೊಂದು ಇಲ್ಲಿ ಯಾವ ರೀತಿ ಒಂದು ಇನ್ಸ್ಟಿಟ್ಯೂಟ್ ಅನ್ನು ನೋಡ್ಬೇಕಾದ್ರೆ ಬಹಳಷ್ಟು ಖುಷಿ ಆಯ್ತು ನಮಗೆ. ಏನೆಲ್ಲ ಇಲ್ಲಿ ಆಕ್ಟಿವಿಟೀಸ್ ಆಗುತ್ತೆ, ಯಾವ ರೀತಿ ಜನಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಲ್ಲಿ ಮ್ಯಾನೇಜರ್ ಸರ್, ನಿಮ್ಮ ಹೆಸರು? ಸೋಮಶೇಖರ್ ಭಂಡಾರಿ. ಸೋಮಶೇಖರ್ ಭಂಡಾರಿ ಅವರಿದ್ದಾರೆ. ಅವ್ರ ಜೊತೆನೇ ಕೇಳೋಣ ಸರ್, ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ರೀತಿ ನೀವು ಜನಗಳಿಗೆ ಅಥವಾ ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತೀರಾ? ನೋಡಿ, ಇದೊಂದು ಪ್ರೊಫೆಷನ್, ಇದು ಬ್ಯೂಟಿ ಸಂಬಂಧಪಟ್ಟ ಪ್ರೊಫೆಷನ್. ಅಂದ್ರೆ ಜನಸಾಮಾನ್ಯರಿಗೆ ಏನಿರ್ತದೆ ಅಂತ ಹೇಳಿದ್ರೆ, ತಲೆ ಕೂದಲು ಕತ್ತರೋದು, ಗಡ್ಡ ತೆಗೆದು ಅಂದ್ರೆ ಒಂದು ಇದು ಅಂತ ಅಂಗಡಿ ಅಂತ ಹೇಳಿ. ಬಟ್ ಇವತ್ತು ಕಾಲ ಆ ರೀತಿ ಇಲ್ಲ. ಇವತ್ತು ಮಾನವನಿಗೆ ಸೌಂದರ್ಯ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಮೇಕಪ್ ಬೇಕು, ತಲೆ ಕೂದಲು ಚೆನ್ನಾಗಿರ್ಬೇಕು. ನಾವು ಇಲ್ಲಿ ಇನ್ಸ್ಟಿಟ್ಯೂಟ್ ಮುಖಾಂತರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಯಾರಿದ್ದಾರೆ, ಪ್ರತಿಯೊಬ್ರು ಇಲ್ಲಿ ಯಾರು ಈ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ ಅವರಿಗೆ ಕೂದಲು ಕತ್ತರಿಸೋದು ಯಾವ ರೀತಿ, ಅದು ಜೆಂಟ್ಸ್ ಇರ್ಬೋದು ಅಥವಾ ಲೇಡೀಸ್ ಇರ್ಬೋದು, ಆ ಕೂದಲಲ್ಲಿ ಯಾವ ರೀತಿ ಇದೆ, ಕೂದಲು ಹೇಗೆ ಬೆಳೀತದೆ, ಕೂದಲು ಹೇಗೆ ಡ್ಯಾಮೇಜ್ ಆಗುತ್ತೆ, ಕೂದಲಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಯಾವ ರೀತಿ ಕಲರಿಂಗ್ ಮಾಡ್ಬೋದು, ಈ ಎಲ್ಲ ಕೋರ್ಸ್ಗಳನ್ನು ನಾವು ಕಲಿಸ್ತೀವಿ ಕೂದಲಿನ ಬಗ್ಗೆ. ಅದೇ ರೀತಿ ಇನ್ನೊಂದು ಬ್ಯೂಟಿಷಿಯನ್. ಇವತ್ತು ನಾವೆಲ್ಲಿ ಹೊರಗಡೆ ಹೋಗ್ಬೇಕು ನಿಮ್ಗೆ ಗೊತ್ತಿದೆ, ಮನೆ ಮಂದಿ ಇವತ್ತು ಏನಿದೆ ಅಂತ ಹೇಳಿದ್ರೆ, ಒಂದು ಮದುವೆ ಮಾಡುವ ಹೋಗ್ಬೇಕು ಅಂತ ಹೇಳಿದ್ರೆ ಮನೆ ಮಕ್ಕಳು, ತಂದೆ ತಾಯಿ ಎಲ್ರಿಗೂ ಮೇಕಪ್ ಬೇಕೇ ಬೇಕು. ಆ ಮೇಕಪ್ ಬೇಕು ಅಂತ ಹೇಳಿದ್ರೆ ಬ್ಯೂಟಿಷಿಯನ್, ಬ್ಯೂಟಿ ಥೆರಪಿ ಬೇಕು. ಆ ಬ್ಯೂಟಿ ಥೆರಪಿ ಅಂತ ಹೇಳಿದ್ರೆ ನಾವು ಇನ್ಸ್ಟಂಟ್ ಬರೀ ಪೌಡರ್ ಕಲರ್ ಹಾಕೋದಲ್ಲ. ಆ ಸ್ಕಿನ್ನಿಗೆ ಏನಾಗುತ್ತೆ ಅಂತ ಇವತ್ತು ನಮಗೆ ಸೈಂಟಿಫಿಕ್ ಆಗಿ ಮಾಡಬೇಕಾಗುತ್ತೆ. ಎಲ್ಲ ಚರ್ಮಕ್ಕೆ ಸಂಬಂಧಪಟ್ಟ ನಾವು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅಂಗಡಿಯಲ್ಲಿ ಬಹಳಷ್ಟು ಪ್ರಾಡಕ್ಟ್ಗಳು ಸಿಕ್ಕುತ್ತೆ. ಎಲ್ಲದನ್ನು ಯೂಸ್ ಮಾಡಿ ನಮ್ಮ ಚರ್ಮವನ್ನು ಮತ್ತೆ ಹಾಳು ಮಾಡ್ಕೊಳ್ಳೋಕ್ಕಿಂತ ನುರಿತ ವ್ಯಕ್ತಿಗಳಿಂದ ಅದನ್ನು ಮಾಡಿಸ್ಕೊಂಡಾಗ ಅದಕ್ಕೊಂದು ಹೊಳಪು ಬರುತ್ತೆ ಅನ್ನೋದು. ಅದಕ್ಕೋಸ್ಕರ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಬ್ಯೂಟಿಷಿಯನ್ ಯಾವ ರೀತಿ ಮಾಡೋದು, ಯಾವ ರೀತಿ ಬ್ಯೂಟಿ ಮಾಡ್ಬೋದು, ನಿಮ್ಮ ಸ್ಕಿನ್ ಯಾವ ರೀತಿ ಇದೆ, ಆ ಸ್ಕಿನ್ ಅಲ್ಲಿ ಏನೇನಿದೆ, ಯಾವ ಸ್ಕಿನ್ಗೆ ಯಾವ ಮೇಕಪ್ ಮಾಡಬೇಕು, ಕಲರ್ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ಮಲ್ಲಿ ಕಲೆಗಳಿರುತ್ತವೆ, ಮುಖದಲ್ಲಿ ಬೇರೆ ಬೇರೆ ರೀತಿಯ ಸ್ಕಿನ್ ಟೋನ್ಗಳಿರ್ತವೆ. ಅದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಟ್ಟು ಮಕ್ಕಳಿಗೆ ಅದನ್ನು ಯಾವ ರೀತಿ ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ಮಾಡಬೇಕು ಅನ್ನೋ ಒಂದು ತರಬೇತಿ ಕೊಡ್ತೀವಿ ಬ್ಯೂಟಿಷಿಯನ್ಗೆ ಆಯ್ತು. ಆಮೇಲೆ ಮೇಕಪ್, ಇವತ್ತು ಮದುವೆ ಮಾಡಿದ್ರೆ ಮದುವೆ ಮಕ್ಕಳಿಗೆ ಇರ್ಬೋದು, ಬೇರೆ ಗಂಡಸರಿಗೆ ಇವತ್ತು ಮೇಕಪ್ ಇಲ್ಲದೆ ಯಾರು ಹೊರಗಡೆ ಹೋಗ್ಲಿಕ್ಕೆ ಬಯಸೋದಿಲ್ಲ. ಪ್ರತಿ ಪಾರ್ಟಿ ಗೀಟಿ ಇವತ್ತು ಸೆಲೆಬ್ರೇಷನ್ ಜಾಸ್ತಿ ಇದೆ. ಆ ಸೆಲೆಬ್ರೇಷನ್ ಪಾರ್ಟಿ ಈವೆಂಟ್ಗಳಲ್ಲಿ ಮೇಕಪ್ ಇಲ್ಲದೆ ನಡೆಯಲ್ಲ. ಆ ಮೇಕಪ್ ಕೂಡ ಯಾವ ರೀತಿ ಕಲರ್ ಬಳಸ್ಕೊಳ್ಳೋದು, ಯಾವ ರೀತಿ ಲೈನ್ ತೆಗಿಬೇಕು, ಯಾವ ರೀತಿ ಕಣ್ಣಿಗೆ ಅಲಂಕಾರ ಮಾಡೋದು, ಯಾವ ರೀತಿ ಚರ್ಮಕ್ಕೆ ನಮ್ಮ ಸ್ಕಿನ್ ಅನ್ನು ಅಲಂಕಾರ ಮಾಡೋದು ಯಾವ ರೀತಿ ಅಂತ ಒಂದು ಇದನ್ನು ನಾವು ಹೇರ್
ಆಮೇಲೆ ಬ್ಯೂಟಿಷಿಯನ್, ಆಮೇಲೆ ಮೇಕಪ್, ಈ 3 ವಿಧಗಳಲ್ಲಿ ನಾವಿಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮಕ್ಕಳಿಗೆ. ಅದು ಎಷ್ಟು ತಿಂಗಳಿರುತ್ತೆ ಸರ್ ಒಂದು ಟ್ರೈನಿಂಗ್? ಇದು ಬೇರೆ ಬೇರೆ ಕೋರ್ಸ್ ಬೇರೆ ಬೇರೆ ಸಮಯ ತಗೊಳುತ್ತೆ. ನಾವು ಈಗ ಸಾಮಾನ್ಯವಾಗಿ ಒಂದು ಹೇರ್ ಕಲಿಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ತಿಂಗಳು ಬೇಸಿಕ್. ಫಸ್ಟಿಗೆ ನಾವು ಮಕ್ಕಳಿಗೆ ಬಂದಾಗ ಪೂರ ಎಲ್ಲನೂ ಕಲ್ಸಕ್ ಆಗುದಿಲ್ಲ, ಯಾಕೆಂದ್ರೆ ನಿಧಾನವಾಗಿ ಕಲಿಬೇಕಾಗುತ್ತೆ. ಸುಲಭದಲ್ಲಿ ಬರುವಂತ ಕೆಲಸ ಕೂಡ ಅಲ್ಲ ಇದು. ಆ 3 ತಿಂಗಳಲ್ಲಿ ಫಸ್ಟ್ ಹೇರ್ ಕಲಿಯೋದಾದ್ರೆ 3 ತಿಂಗಳ ಬೇಸಿಕ್ ಕೋರ್ಸ್ ಕಲಿತೀವಿ. ಅದರಲ್ಲಿ ಹೇರ್ ಕಟ್ ಮಾಡೋದು ಯಾವ ರೀತಿ, ಹೇರ್ ಕಲರಿಂಗ್ ಮಾಡೋದು ಯಾವ ರೀತಿ, ಆಮೇಲೆ ಹೇರ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ ಹೇರ್ ಡ್ಯಾಮೇಜ್ ಆಗುತ್ತೆ, ದಂಡ್ರಪ್ ಆಗುತ್ತೆ, ಸೀಳು ಬೀಳುತ್ತೆ, ಕೆಲವು ಕರ್ಲಿ ಇರುತ್ತೆ, ಅದನ್ನು ಸೀರ ಮಾಡೋದು, ಇಂಥ ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದನ್ನೆಲ್ಲ ಕಲಿಬೇಕಾದ್ರೆ 3 ತಿಂಗಳ ಕಾಲ ಬೇಸಿಕ್ ಕ್ಲಾಸಿಗೆ 3 ತಿಂಗಳು ಸಾಕಾಗುತ್ತೆ. ಒಂದು ವಿಶೇಷ ಅಂತ ಹೇಳೋದಂದ್ರೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಗೆ ಪಟ್ಟಂಗೆ ನಮಗೆ 3 ಇನ್ಸ್ಟಿಟ್ಯೂಟ್ ಇದೆ. ನಾವು ಮಂಗಳೂರಲ್ಲಿ ಇದು ಒಂದಾದ್ರೂ ಕೂಡ, ಮೊದಲಿಂದಾದ್ರೂ ಕೂಡ ನಮ್ಮ ಮುಂಬೈಯಲ್ಲಿ ನಮ್ದು 2 ಇನ್ಸ್ಟಿಟ್ಯೂಟ್ ಬೇರೆ ಇದೆ. ಇಷ್ಟುವರೆಗೆ ಸುಮಾರು 12,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವಿಲ್ಲಿ ತರಬೇತಿ ಕೊಟ್ಟಿದ್ದೇವೆ. ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಓಕೆ, 12,000 ಜನಕ್ಕೆ ನೀವು ನಮ್ಮ ಇನ್ಸ್ಟಿಟ್ಯೂಟ್ ಇಂದ ತಯಾರಾಗಿ ಅವರು ಸ್ವಂತ ಉದ್ಯೋಗ ಮಾಡ್ತಿದ್ದಾರೆ ಅಥವಾ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಅಂದ್ರೆ ವಾರದ ಇಡೀ ದಿನ ಇರುತ್ತಾ ಅಥವಾ ಅದೇ ದಿನ ಪೂರ್ತಿ ಇಲ್ಲಿ ಕ್ಲಾಸ್ಗಳು ನಡೀತೋ ಅಥವಾ ಎಷ್ಟು ಗಂಟೆ ಅಂತ ಸೀಮಿತ ಇರೋದು? ಇಲ್ಲ, ಕೋರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೇರ್ ಕ್ಲಾಸ್ ಅಂತ ಹೇಳಿದ್ರೆ ಬೆಳಿಗ್ಗೆ 9:30 ಗಂಟೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 2 ಗಂಟೆವರೆಗೆ ಒಂದು ಬ್ಯಾಚ್, ಬೆಳಿಗ್ಗಿಂದ ಮಧ್ಯಾಹ್ನವರೆಗೆ. ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಅದನ್ನ 2 ಬ್ಯಾಚ್ ಅನ್ನು ವಿಸ್ತಾರ ಮಾಡ್ತೀವಿ. ಇಲ್ಲದಿದ್ರೆ 4 ಗಂಟೆಯಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ಕೊಳ್ತೀವಿ. ಅಂದ್ರೆ ಮಕ್ಕಳಿಗೆ ಬೇಸಿಕ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಹೋಗ್ಬೇಕಾಗುತ್ತೆ. ಅದರಿಂದ ಅವರಿಗೆ 4 ಗಂಟೆಗಳ ಕ್ಲಾಸ್ ಕೊಡ್ತೀವಿ. ಅದೇ ರೀತಿ ಮೇಕಪ್ ಅವ್ರಿಗೂ ಕೂಡ ಅವ್ರಿಗೂ 4 ಗಂಟೆಗಳ ಕ್ಲಾಸ್ ಇದೆ. ಹಾಗೆ ಬ್ಯೂಟಿಷಿಯನ್ಗೂ ಕೂಡ 4 ಗಂಟೆಗಳ. ಆ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಅವ್ರಿಗೆ ಬೇಕಾದ ಯಾವುದು ಸಬ್ಜೆಕ್ಟ್ ಜಾಸ್ತಿ ಇದೆ ಆ ಅನುಪಾತದಲ್ಲಿ ನಾವು ಕ್ಲಾಸ್ ನಡೆಸ್ತೀವಿ. ಅಂದ್ರೆ ಬೆಳಿಗ್ಗೆ 9:00ರಿಂದ 5:30 ಗಂಟೆವರೆಗೆ ಕ್ಲಾಸ್ ಟೈಮ್ ನಮ್ದು. ಕ್ಲಾಸ್ ಟೈಮ್ ಬ್ಯಾಚ್ ವೈಸ್ ಮಾಡ್ತೀವಿ. ಹೌದು, ಬ್ಯಾಚ್ ವೈಸ್. ಈಗ ಸಾಮಾನ್ಯವಾಗಿ ಒಂದು 3 ತಿಂಗಳು ಒಬ್ರು ಕಲ್ತ್ರೆ, ಬೇಸಿಕ್ ಏನಾದ್ರು ಕಲ್ತ್ರೆ ಅವ್ರ ಸ್ವಂತ ಉದ್ದಿಮೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಯಾಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ಈ ಉದ್ಯಮನೇ ಆ ರೀತಿ ಇದೆ. ಇಲ್ಲಿ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಒಂದು ಒಳ್ಳೆ ಕಲಿಯುವಂತ ವಿದ್ಯಾರ್ಥಿ ಆದ್ರೆ ಅವನು 3 ತಿಂಗಳಲ್ಲಿ ಎಲ್ಲವನ್ನು ಕಲಿಲಿಕ್ಕೆ ಸಾಧ್ಯ. ಅಂದ್ರೆ ಅವನು ಅಡ್ವಾನ್ಸ್ ಆಗಿ ಕಲಿಲಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ಅವನ ಜೀವನ ನಡೆಸಲಿಕ್ಕೆ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ, ಅವನ ಹೆಂಡತಿ ಮಕ್ಕಳನ್ನು ಸಾಕುವಷ್ಟು ದುಡಿಮೆ ಮಾಡಲಿಕ್ಕೆ ಈ ವೃತ್ತಿಯಲ್ಲಿ ಖಂಡಿತ ಸಾಧ್ಯ ಇದೆ. ಯಾಕೆಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಬೇಸಿಕ್ ಮಾಡ್ಕೊಂಡು ಹೋದಂಥ ವಿದ್ಯಾರ್ಥಿಗಳಿದ್ದಾರೆ. ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಸ್ವಲ್ಪ ಫೈನಾನ್ಸಿಯಲ್ ಸ್ಟ್ರಾಂಗ್ ಇದ್ದವರು ಅಂಗಡಿ ಕೂಡ ಹಾಕಿದ್ದಾರೆ, ಚೆನ್ನಾಗಿ ನಡೀತಾ ಇದ್ದಾರೆ, ನಮ್ಮ ಸಂಪರ್ಕದಲ್ಲಿದ್ದಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಬಂದವರು ಹೈಯರ್ ಸ್ಟಡಿ ಕೂಡ ಮಾಡುವವರು ಕೂಡ ಇರ್ತಾರೆ. ಓಕೆ, ಇದೇ ನಮ್ಮ ಹಿಂದ್ಗಡೆ ಎಲ್ಲ ಕಾಣ್ತಿದೆ ನೋಡಿ. ಇದನ್ನಂದ್ರೆ ಹೇರ್ ಸ್ಟೈಲ್ ಯಾವ ರೀತಿ ಮಾಡೋದು ಅಂತ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಕಲಿಸ್ತೀರ? ಹೌದು, ಇದಕ್ಕೆ ಡಮ್ಮಿ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಮೊದಲು ಬಂದಾಗ ನೀವು ನೋಡಿ, ಯಾವುದೇ ಕೆಲಸ ನಾವು ಮಾಡೋತ್ತಿಗೆ ನೇರವಾಗಿ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಾವು ತಲೆ ಕೊಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾವು ಕೆಲಸ ಮಾಡುವಂತ ಆಯುಧ ಹೇಳ್ಬೋದು, ಅದು ಕತ್ರಿ ಅಂತ ಹೇಳಿದ್ರೆ ಬಹಳ ಹರಿತವಾಗಿರುವಂತ ಸಾಧನ. ಅದೆಲ್ಲ ನೇರವಾಗಿ ನಾವು ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ. ಮೊದಲು ಪೇಪರ್ ಇಂದ ಸ್ಟಾರ್ಟ್ ಮಾಡಿಸ್ತೀವಿ, ಅವರಿಗೆ ಕತ್ತಿ ಹಿಡಿಲಿಕ್ಕೆ ಕಲಿಸ್ತೀವಿ. ಯಾವುದೇ ಕತ್ರಿ ಎಲ್ಲೋ ಇದು ಹೋಗದ ರೀತಿಯಲ್ಲಿ. ಆದ್ಮೇಲೆ ಈ ಡಮ್ಮಿ ಮೇಲೆ ಕೂದಲುಗಳಿದಾವೆ. ಆ ಕೂದಲನ್ನು ಯಾವ ರೀತಿ ಕತ್ತಿದೆ, ಎಲ್ಲ ಹೆಣ್ಮಕ್ಳು ಕೂದಲು ಇಲ್ಲಿ ಕಾಣಿಸ್ತಾ ಇದೆ. ಅದೇ ಗಂಡು ಮಕ್ಕಳಿಗೂ ಕೂಡ ಡಮ್ಮಿ ಇರುತ್ತೆ, ಇಲ್ಲಿ ಇಲ್ಲ. ಈಗ ಆ ಗಂಡು ಮಕ್ಕಳಿಗೂ ಕೂಡ ಕೆಲಸಗಳಿಗೆ ಡಮ್ಮಿ ಮುಖಾಂತರ ನಾವು ಕಲಿಸುವಂತ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಕಟ್ಟಿದೆ, ಯಾವ ರೀತಿಯ ಹೇರ್ಗಳು ಇರ್ತವೆ, ಅದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಅದನ್ನು ನಾವು ತೋರಿಸ್ತಾ ಹೋಗ್ತೀವಿ. ಆಮೇಲೆ ಸ್ವಲ್ಪ ಇದ್ರ ಟ್ರೈನಿಂಗ್ ಆದ್ಮೇಲೆ ಅವರು 100% ಇದ್ರಲ್ಲಿ ಕಲಿತ ಮೇಲೆ ಆಮೇಲೆ ನಾವು ರಿಯಲಿ ವ್ಯಕ್ತಿಗಳನ್ನು ಲೇಡೀಸ್ ಅವರು ಕರ್ಕೊಂಡ್ ಬರ್ತಾರೆ, ಅವರೊಟ್ಟಿಗೆ ಅದನ್ನು ಪ್ರಯೋಗ ಮಾಡ್ತಾರೆ. ಓಕೆ, ಇನ್ನು ಕಲ್ತಂತ ಒಂದಷ್ಟು ವಿದ್ಯಾರ್ಥಿಗಳು ಎಕ್ಸ್ಪರ್ಟ್ ಆಗಿರ್ತಾರೆ. ಇಂಥ ಕೋರ್ಸ್ಗಳು ಮುಗಿದ ತಕ್ಷಣ ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಅವ್ರಿಗೆ ಕೆಲಸ ಉದ್ಯೋಗಗಳನ್ನು? ಖಂಡಿತ. ಈಗ ನಮ್ಮಲ್ಲಿ 23 ಬ್ರಾಂಚಸ್ ನಮ್ಮಲ್ಲಿ ಇದೆ. ಅದರಿಂದ ನಾವೊಂದು ಆದರೆ ಒಂದು ಕಂಡೀಷನ್ ಇದೆ ನಮ್ಮಲ್ಲಿ. ನಮ್ಮ ಮಕ್ಕಳು ಯಾರು ಅತ್ಯುನ್ನತ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ಕೆಲವು ಮಕ್ಕಳಿಗೆ ಏನಿರುತ್ತೆ ಅಂತೇಳಿ, ಕೆಲವರು ನನಗೆ ಈ ಉದ್ಯೋಗ ಸಾಕು, ಇಷ್ಟೇ ಸಾಕು, ನಾನು ಕೆಲಸ ಮಾಡ್ತೀನಿ ಅನ್ನೋ ರೀತಿ ಇರ್ತಾರೆ. ಇನ್ನೊಂದಷ್ಟು ಮಕ್ಕಳಿಗೆ ಇರುತ್ತೆ, ಇಲ್ಲ ನಾನು ಇಲ್ಲಿ ಕಲಿಬೇಕು, ಇಷ್ಟು ನಾನು ಸಾಕಾಗಲ್ಲ, ನಾನು ಅಂಗಡಿಯಲ್ಲಿ ಕೆಲಸ ಮಾಡಿಬಿಟ್ಟು ಇನ್ನಷ್ಟು ನಿಪುಣನಾಗಬೇಕು ಅಂತ ಇದ್ದಾಗ, ಒಂದು ವೇಳೆ ಅದಕ್ಕೆ ಅವರು ಅರ್ಹರಾಗಿದ್ದಲ್ಲಿ, ನಮ್ಮಲ್ಲಿ ಇಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿದರೆ ಬರೀ ನಾವು ಸೆಲ್ನ ಹೋಗಿ ಕೆಲಸದ ಅಷ್ಟಲ್ಲ. ಇದು ನಿಮ್ಮ ಏನು ಇವತ್ತು ಯೂನಿವರ್ಸಿಟಿಗಳಿದ್ದಾವೆ, ದೊಡ್ಡ ದೊಡ್ಡ ಕಾಲೇಜ್ಗಳಿದ್ದಾವೆ, ಅಲ್ಲಿ ಯಾವ ರೀತಿ ನೀವು ಡಿಪ್ಲೊಮಾಗಳನ್ನು ಕಲಿಸ್ತಾರೆ, ಪ್ರೊಫೆಷನಲ್ ಆಗಿ ಡಿಪ್ಲೊಮಾಗಳನ್ನು ಯಾವ ರೀತಿ ಕಲಿಸ್ತಾರೆ ಆ ರೀತಿ ಕಲಿಸ್ತೀವಿ ನಾವು. ಇಲ್ಲಿ ಥಿಯರಿ ಇದೆ 30%, 70% ಪ್ರಾಕ್ಟಿಕಲ್ ಇದೆ. ಅವರಿಗೆ ಪ್ರತಿಯೊಂದು ಸಬ್ಜೆಕ್ಟಿನ ಬಗ್ಗೆನೂ ಆಳವಾಗಿ ನಾವು ಅದಕ್ಕೋಸ್ಕರ ಸಪ್ರೇಟ್ ಆಗಿ ಫ್ಯಾಕಲ್ಟಿ ಇದೆ. ಇವತ್ತು ಬಹಳಷ್ಟು ಕಡೆ ಎಲ್ಲ ಕಲಿಸ್ತಾರೆ, ಆದರೆ ನಮ್ಮಲ್ಲಿ ಕಲಿಸುವಂಥ ವಿಧಾನ ಏನು ನೀವು ಕಾಲೇಜಲ್ಲಿ ಕಲಿಸ್ತಾರೆ ಅದೇ ಸಿಸ್ಟಮಲ್ಲಿ ನಾವು ಮಾಡೋದ್ರಿಂದ ಆ ಮಕ್ಕಳು ಬೇಗ ಕಲಿತಾರೆ. ಒಂದು ವೇಳೆ ಆ ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇವ್ರಿಗೆ ಇನ್ನಷ್ಟು ಕಲಿಸ್ಬೇಕು ಅನ್ನೋ ಹುಮ್ಮಸ್ಸು ನಮಗೂ ಬರುತ್ತೆ. ಅಂಥವ್ರು ನಾವು ನಮ್ಮ ಸಂಸ್ಥೆಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರನ್ನು ಮತ್ತಷ್ಟು ನಿಪುಣರಾಗಿ ಮಾಡ್ತೀವಿ ನಾವು. ಮತ್ತು ಈ ಕೋರ್ಸನ್ನು
ಫಿಮೇಲ್ ಮಾತ್ರ ಅಲ್ಲ, ಮೇಲ್ ಕೂಡ ಇದನ್ನು ಕಲಿಬೋದಾ? ಅಲ್ಲ, ಮೇಲು ಕಲಿತಾರೆ, ಫಿಮೇಲು ಕಲಿತಿದ್ದಾರೆ. ಈಗ ನಮ್ಮಲ್ಲಿ ವಿದ್ಯಾರ್ಥಿಗಳು ಬರ್ತಂದ್ರೆ ಫಿಮೇಲು ಇದ್ದಾರೆ, ಮೇಲು ಇದ್ದಾರೆ, ಇಬ್ರು ಕಲಿಬಹುದು. 100%. ಓಕೆ, ಎಷ್ಟು ಜನ ನಮ್ಮ ಟ್ರೈನರ್ಸ್ ಇದ್ದಾರೆ ಸರ್ ಇಲ್ಲಿ? ನಮ್ಮಲ್ಲಿ ಈಗ ಒಟ್ಟು 2 ಜನ ಬ್ಯಾಚರ್ ಡೈಲಿ ಬೇಸಲ್ಲಿ 2 ಜನ ಇದ್ದಾರೆ. ಒಂದು ಲೇಡಿ, ಒಂದು ಜೆಂಟ್ಸ್ ಫ್ಯಾಕಲ್ಟಿ ಇಬ್ಬರು ಇದ್ದಾರೆ. ಅದು ಅಲ್ಲದೆ ನಮ್ಮಲ್ಲಿ ಮೈನ್ ಸಂಸ್ಥೆಯಿಂದ, ಬಾಂಬೆಯಿಂದ ಬೇರೆ ಬೇರೆ ವಿಧದ ಆಯಾಮಗಳಿರ್ತವೆ. ಇದರಲ್ಲಿ ಒಂದು ಹೇರ್ ಅಂತ ಹೇಳಿದ್ರೆ ಬರೀ ಕೂದಲು ಮಾತ್ರ ಅಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಕೂದಲಲ್ಲಿ ಡ್ಯಾಮೇಜ್ ಬರುತ್ತೆ, ಅದು ಬೆಳೆಯುವಂಥ ರೀತಿ ಇರುತ್ತೆ, ಅದಕ್ಕೆ ಕಲ್ಲರಿಂಗ್ ಮಾಡುವಂಥ ಪ್ರೊಸೆಸ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಕೋರ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಕೂಡ ಬರ್ತಾರೆ ಬೇರೆ ಬೇರೆ ಟೈಮಲ್ಲಿ. 1 ತಿಂಗಳಿಗೆ ಒಂದ್ಸರಿ, 15 ದಿವಸಕ್ಕೆ ಒಂದ್ಸರಿ. ಅದು ಅಲ್ಲದೆ ನಾವು ಈ ಮಕ್ಕಳಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಕಲ್ಲರಿಂಗ್ ಮಾಡುವಂಥದ್ದು ಅದರಲ್ಲಿ ಇವತ್ತು ಬಹಳಷ್ಟು ಹೊಸತನ ಬಂದಿದೆ. ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತವೆ. ಎಲ್ಲ ಪ್ರಾಡಕ್ಟ್ ಎಲ್ಲರಿಗೂ ಯೂಸ್ ಆಗಲ್ಲ. ಅದಕ್ಕಂತಾನೆ ಆ ಕಂಪನಿಗಳನ್ನು ನಾವು ಮಾಡೋದೆಲ್ಲ ಒಳ್ಳೆ ಹೈಯೆಸ್ಟ್ ಕಂಪನಿ, ಇಂಟರ್ನ್ಯಾಷನಲ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡುವಂಥದ್ದು. ಅವರಿಂದ ಕಂಪನಿಯವರನ್ನೇ ಕರೆಸಿಬಿಟ್ಟು ನಮ್ಮ ಮಕ್ಕಳಿಗೆ ಅವರಿಂದ ಸ್ಪೆಷಲ್ ಲೆಕ್ಚರ್ ಕೂಡ ಕೊಡಿಸ್ತೀವಿ ನಾವು, ಕ್ಲಾಸ್ ನಡೆಸೋದು ಹೇಗೆ ಅಂತ. ಆ ರೀತಿ ಅಂದ್ರೆ ಇದು ವಾರದ 7 ದಿನನೂ ಇರುತ್ತೆ ಅಥವಾ ಸಂಡೇ ಏನಿದೆ? ಇಲ್ಲ, ಸಂಡೇ ರಜೆ ಇರುತ್ತೆ, ಬಾಕಿ 6 ದಿವಸ ಕ್ಲಾಸಸ್ ಇರುತ್ತೆ. ಓಕೆ. ಇನ್ನು ನಮ್ಮ ವೀಕ್ಷಕರು ಒಂದಷ್ಟು ಜನ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ನಾನು ಬ್ಯೂಟಿಷಿಯನ್ ಆಗಬೇಕು, ನಾನು ಕೂಡ ಇಂಥ ಒಂದು ಸೆಲೂನನ್ನು ಇಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅಂತಹ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಖಂಡಿತ ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ವಯಸ್ಸಿನ ಏನು ನಿಬಂಧನೆ ಇಲ್ಲ. ಕನಿಷ್ಠ ಒಂದು SLC ಕಲ್ತರೂ ಕೂಡ ಸಾಕಾಗುತ್ತೆ. ಆದರೆ ಇವತ್ತಿನ ಜೀವನ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಬಹಳಷ್ಟು ಸಬ್ಜೆಕ್ಟ್ಗಳು ನಿಮ್ಮ ಕಲಿಸುವಂಥ ತರಬೇತಿದಾರರೆಲ್ಲ ಇಂಗ್ಲೀಷು ಮತ್ತು ಹಿಂದಿ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಇಂಗ್ಲೀಷ್ ಜ್ಞಾನ ಅದು ಇರಬೇಕು ಅನ್ನೋದಕ್ಕೋಸ್ಕರ ನಾನು 10ನೇ ಕ್ಲಾಸ್ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ 8ನೇ ಕ್ಲಾಸ್ ಕಲ್ತರೂ ಕೂಡ ಇದನ್ನು ಉದ್ಯಮ ಮಾಡಿದವರು ಇವತ್ತು 5ನೇ ಕ್ಲಾಸ್ ಕಲ್ತಂತ ನಮ್ಮ ಚೇರ್ಮನ್ ಅವರು ಇವತ್ತು ಈ ಸಂಸ್ಥೆಯ ಚೇರ್ಮನ್. ಅದರಿಂದ ವಿದ್ಯೆ ಅಡ್ಡ ಬರೋದಿಲ್ಲ. ನೀವು ಕಲಿತೀರಿ ಯಾವ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ ನಾನು ಜನರಿಗೆ ಹೇಳೋದು ಏನು ಅಂತ ಹೇಳಿದ್ರೆ, ಇದು ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ಇಂಡಸ್ಟ್ರಿ. ಏನು ಹೇರ್ ಇಂಡಸ್ಟ್ರಿ ಇದೆ, ಬ್ಯೂಟಿಷಿಯನ್ ಇಂಡಸ್ಟ್ರಿ ಇದೆ, ಜಗತ್ತಿನ ಅತ್ಯಂತ 4ನೇ ದೊಡ್ಡ ಇಂಡಸ್ಟ್ರಿ. ಅದರಿಂದ ಇಲ್ಲಿ ಬಹಳಷ್ಟು ಸ್ಪೇಸ್ ಇದೆ. ಯಾರು ಬೇಕಾದ್ರೆ ಇದರಲ್ಲಿ ಬರ್ಬೋದು, ಯಾರು ಬೇಕಾದ್ರೆ ಕಲಿಬೋದು. ಕಲಿಯುವುದಕ್ಕೆ ಯಾವುದೇ ರೀತಿಯ ಬಂಧನ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕಲಿತಾರೆ. ಓಕೆ. ಇನ್ನು ಈ ಸಂಸ್ಥೆಯ ಮಾಲೀಕರು ಶಿವರಾಮ್ ಭಂಡಾರಿ ಅವರು, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಶಿವರಾಮ್ ಭಂಡಾರಿ ಅವರು ಹೇಳ್ಬೇಕಾದ್ರೆ ನಾನೇ ಬಾಪನ ಆಗ್ತೀನಿ. ಯಾಕೆಂತ ಹೇಳಿದ್ರೆ, ನಾನು ಹೇಳಿದೆ, ಈಗ ನಾನು 5ನೇ ಕ್ಲಾಸ್ ಓದಿದವರು ನಮ್ಮ ಚೇರ್ಮನ್ ಅಂತ. ಅವರು ಈ ಒಂದು ಕಸಬನ್ನು ತನ್ನ ಆರಾಧ್ಯ ದೇವನಾಗಿ ಮಾಡ್ಕೊಂಡ್ರು. ಅವ್ರು ಯಾವತ್ತೊಂದು ಅವ್ರ ಮಾತಲ್ಲಿ ಮಾತು ಹೇಳ್ತಾರೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಕಟೀಲು ಮಹಾಕ್ಷೇತ್ರ ಇದೆ. ಅಲ್ಲಿ ಒಂದು ಸರಿ ನೆರೆ ಬಂದುಬಿಟ್ಟು ಆ ದೇವಸ್ಥಾನದಲ್ಲಿ ನೀರು ತುಂಬಿಬಿಟ್ಟು ದೇವಿಯ ನೀರಲ್ಲಿ ಕೊಚ್ಕೊಂಡು ಹೋಗುವಂತ ಸಂದರ್ಭ ಬಂತು ಅಂತ ಹೇಳ್ತಾರೆ. ಆಗ ಅವನು ಆರಾಧಿಸ್ತಿದ್ದ, ಪೂಜೆ ಮಾಡ್ತಿದ್ದ ಅಸರಣ್ಣವರು ಬಂದು ಆ ತಾಯಿಯನ್ನು ಅಪ್ಪಿ ಹಿಡಿದು ಬಿಟ್ಟು, ಅಮ್ಮ ನೀನು ಹೋಗೋದಾದ್ರೆ ನಾನು ನಿನ್ನೊಟ್ಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಪ್ಪಿ ಹಿಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಏನ್ ತೋರಿಸುತ್ತೆ ಅಂತೇಳಿ ದೇವ್ರ ಮೇಲೆ ಇರುವ ಅನನ್ಯ ಭಕ್ತಿ ಮತ್ತೆ ಪ್ರೀತಿ. ಅದೇ ರೀತಿ ಶಿವರಾಮ್ ಭಂಡಾರಿ ಕೂಡ ಈ ಒಂದು ಕಸಬನ್ನು ಅನನ್ಯ ಭಕ್ತಿ ಶ್ರದ್ಧೆಯಿಂದ ಅದನ್ನು ಅಪ್ಪಿಡ್ಕೊಂಡು ಕೆಲಸ ಮಾಡ್ತಾ ಬಂದ್ರು. ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದ್ರು. ಆ ಕೆಲಸ ಸಮಯದ ಸೀಮಿತ ಇರಲಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಏನು ಹೇಳ್ತಾರೆ ಅಂದ್ರೆ, 8 ಗಂಟೆಗೆ 6 ಗಂಟೆಗೆ ಓಪನ್ ಆಗ್ತಿತ್ತು ಮುಂಚೆ, ಈಗ 8 ಗಂಟೆ ಆಗಿದೆ, 7 ಗಂಟೆ ಆಗಿದೆ. 7 ಗಂಟೆಯಿಂದ 9 ಗಂಟೆ ಆದ್ರೆ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ. ಆದ್ರೆ ಶಿವರಾಮ್ ಭಂಡಾರಿ ಅದಕ್ಕೆ ಯಾವತ್ತಿಲ್ಲ. ತಮ್ಮ ಕಸ್ಟಮರ್ ಗ್ರಾಹಕರು ಯಾವತ್ತು ಬಂದು ಇಷ್ಟು ಹೊತ್ತು ಬಂದರೂ ಕೂಡ ಅವರಿಗೆ ಯಾವತ್ತು ಸೇವೆ ಮಾಡ್ತಾ ಇದ್ರು. ಅದರಿಂದ ಅವ್ರ ಸಮಯ ನೋಡಲಿಲ್ಲ. ಅವ್ರು ಕಲಿಯುವಂಥದಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟರು. ಏನು ಹೊಸತನ್ನು ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋದ್ರು, ಕಲಿತಾ ಹೋದ್ರು. ಆ ಕಲಿದ್ರಿಂದ ಇವತ್ತು 23+ ನಾವು ಮಂಗಳೂರಲ್ಲಿ ಒಂದು ಹೊಸ ಬ್ರಾಂಚ್, 24ನೇ ಬ್ರಾಂಚು, 24 ಬ್ರಾಂಚ್ ನಮ್ಮದಿದೆ. ಶಿವಾಸ್ ಸಿಗ್ನೇಚರ್ ಸಲೂನ್ ಫ್ಯಾಮಿಲಿದು. ಅದೇ ರೀತಿ ಇನ್ಸ್ಟಿಟ್ಯೂಟ್ ನಮ್ದು 3 ಇದೆ. ಬಾಂಬೆಲಿ 2 ಇದೆ, ಒಂದು ಇಲ್ಲಿದೆ. ಈ ಕೋರ್ಸ್ ಕಲಿಯೋಕೆ ಬರುವಂತ ಫೀಸ್ಗಳೆಲ್ಲ ರೀಸನೇಬಲ್ ಆಗಿದೆ ಸರ್? ಖಂಡಿತ ರೀಸನಬಲ್ ಆಗಿ ಮಾಡಿದ್ವಿ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹಣ ಮಾಡುವಂತಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ. ಶಿವರಾಮ್ ಭಂಡಾರಿ ಅವರು ಒಂದು ಸೇವಾ ಭಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಫೀಸ್ ಖಂಡಿತ ಮಾಡಬೇಕು. ಯಾವುದೇ ಎಲ್ಲವನ್ನೂ ಫ್ರೀಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫ್ರೀ ನಾವು ಕೊಡುವಂತ ಏನು ತೆಗೆದುಕೊಳ್ಳುವಂತ ಏನು ಫೀಸ್ ಇದೆ, ಅದರಲ್ಲಿ ಸುಮಾರು 3/4 ವಾಸಿ ಹಣ ಆ ವಿದ್ಯಾರ್ಥಿಗಳಿಗೆ ಕಲಿಯುವುದರಲ್ಲಿ ವ್ಯಯ ಆಗಿ ಹೋಗುತ್ತೆ. ಅಂದ್ರೆ ಕಲ್ಲರ್ ಇರ್ಬೋದು, ಅವ್ರು ಕಲಿಯುವತ್ತಿಗೆ ಒಂದು ಕಲ್ಲರ್ ನಾವು ಯೂಸ್ ಮಾಡ್ಲಿಕ್ಕೆ ನಾವು ಕೊಡಬೇಕಾಗುತ್ತೆ. ಅವ್ರು ಯೂಸ್ ಮಾಡುವ ಕತ್ರಿ, ಬಾಚಣಿಗೆ, ಬೇರೆ ಬೇರೆ ಸಾಮಾನುಗಳಿರ್ತವೆ. ಬ್ರೋ ಡ್ರೈವರ್ ಇದೆ, ಇವನ್ನೆಲ್ಲ ನಾವು ಅವರಿಗೆ ಕೊಡ್ತೀವಿ. ಕಿಟ್ ಅಂತ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ. ಒಂದ್ಸರಿ ಒಳಗಡೆ ಬಂದ್ರೆ ನೀವು ಕಾಲೇಜಲ್ಲಿ ಯಾವ ರೀತಿ ನೀವು ಓದ್ತೀರಾ ಆ ಫೀಲ್ ನಿಮ್ಗಿರುತ್ತೆ ಕಾಲೇಜಲ್ಲಿ ಓದೋ ರೀತಿ. ಅದರಿಂದ ಆ ಖರ್ಚುಗಳನ್ನ ನಾವು ಇದು ಮಾಡ್ತಾ ಹೋಗ್ತೀವಿ ಆ ರೀತಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಿವಾಸ್ ಇನ್ಸ್ಟಿಟ್ಯೂಟ್ನಲ್ಲಿ ಯಾವ ರೀತಿ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸೋಮಶೇಖರ್ ಭಂಡಾರಿ ಅವರು ಕೊಟ್ಟಿದ್ದಾರೆ.
ನೀವು ನೋಡ್ತಾ ಇರ್ಬೋದು, ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ನಮ್ಮ ಈ ಒಂದು ಇನ್ಸ್ಟಿಟ್ಯೂಟನ್ನು ನೋಡ್ತಿರ್ಬೇಕಾದ್ರೆ ನಮ್ಗೆ ಒಂದಷ್ಟು ಖುಷಿ ಆಗುತ್ತೆ. ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳಿದ್ವಿ, ಬಟ್ ಈ ಇನ್ಸ್ಟಿಟ್ಯೂಟಲ್ಲಿ ಬಂದು ನಾವು ನೋಡಬೇಕಾದ್ರೆ, ಈ ಫೆಸಿಲಿಟಿಗಳನ್ನು ನೋಡಬೇಕಾದ್ರೆ, ಅವರು ಹೇಳಿದಂಥ ಒಂದು ಡೀಟೇಲ್ಗಳನ್ನು ಕೇಳಬೇಕಾದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಗೊಂದು ಬ್ಯೂಟಿಷಿಯನ್ ಆಗಬೇಕು, ಖಾಲಿ ಬ್ಯೂಟಿಷಿಯನ್ ಅಲ್ಲ, ಒಂದು ಪ್ರೊಫೆಷನಲ್ ಬ್ಯೂಟಿಷಿಯನ್ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ಈ ಇನ್ಸ್ಟಿಟ್ಯೂಟಿಗೆ ಬನ್ನಿ, ಈ ಇನ್ಸ್ಟಿಟ್ಯೂಟಲ್ಲಿ ಕಲೀರಿ, ಖಂಡಿತವಾಗ್ಲೂ ಒಂದು ಒಳ್ಳೆಯ ಬ್ಯೂಟಿಷಿಯನ್ ಆಗ್ತೀರ ಅಂತ ಹೇಳ್ತೀನಿ. ಇಂತಹ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ಕಲಾವಿದರ ಪರಿಚಯ, ಹೊಸ ಸಾಂಗ್ಗಳಿಗಾಗಿ ನಮ್ಮ ನಿನಾದ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.